ರಾಜ್ಯದ ಮೂಡಾ ಪ್ರಕರಣದಲ್ಲಿ ಬಹುದೊಡ್ಡ ತಿರುವೊಂದು ಇವತ್ತು ಇವತ್ತು ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ ಅವರಿಗೆ ಇಡಿ ಒಂದು ಸಮನ್ಸನ್ನು ಜಾರಿ ಮಾಡಿತ್ತು. ಸಮನ್ಸನ್ನು ಜಾರಿ ಮಾಡಿ ನೀವೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಕಂಡೀಷನ್ ಅನ್ನು ಕೂಡ ಇಡಿ ನೋಟಿಸ್ನಲ್ಲಿ ಸಮನ್ಸ್ನಲ್ಲಿ ನೀಡಲಾಗಿತ್ತು. ಅದಾದ ಬಳಿಕ ನೇರವಾಗಿ ಸಮನ್ಸನ್ನು ಇಬ್ಬರೂ ಕೂಡ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಈ ಅರ್ಜಿ ಕೊಟ್ಟಿರುವಂಥ ರೀತಿಯೇ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿ ಪತ್ನಿ ಹಾಗೂ ನೇರವಾಗಿ ಸಚಿವ ಸುರೇಶ್ ಅವರಿಗೂ ಕೂಡ ಒಂದು ಬಿಗ್ ರಿಲೀಫ್ ಅನ್ನು ಹೈಕೋರ್ಟ್ ಕೊಟ್ಟಿದೆ. ಎಲ್ಲ ರಾಜಕೀಯ ಪ್ರಯತ್ನ, ನನ್ನ ಕೇಸು ಇದೇ ರೀತಿ ನಡೀತು. ಇವ್ರ ಮೇಲೆ ಕೊಟ್ರೆ ರಾಜಕೀಯ ಪ್ರಯತ್ನ, ಹೊಸದೊಂದು ಬರೆದ್ಬಿಡಿ. ಕಾನೂನು ತನಿಖೆಯಿಂದ ತಪ್ಪಿಸಿಕೊಳ್ಳಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮದ ಬಗ್ಗೆ ಒಂದು ಕಡೆ ಇಡಿ, ಮತ್ತೊಂದು ಕಡೆ ಲೋಕಾಯುಕ್ತರು ತನಿಖೆ ನಡೆಸುತ್ತಿದ್ದಾರೆ. ಇನ್ನೇನು ಲೋಕ ಅಧಿಕಾರಿಗಳು ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟೇ ಬಿಟ್ರು ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಪಿಸುಗುಡುತ್ತಿದೆ. ಇಂಥ ಹೊತ್ತಲ್ಲೇ ಕೇಂದ್ರ ತನಿಖಾ ತಂಡ ಇಡಿ ಪ್ರಕರಣವನ್ನ ಮತ್ತೊಂದು ಮಗ್ಗಲಿಗೆ ತಿರುಗಿಸಿದೆ. ಮೂಡಾ ನಿವೇಶನಗಳ ಅಕ್ರಮ ಹಂಚಿಕೆ ಪ್ರಕರಣ ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರ ಬಳಿ ಬಂದು ನಿಂತಿದೆ. ಪ್ರಕರಣದ ತನಿಖೆ ನಡೆಸುತ್ತಿರುವ ಇಡಿ ಸಿಎಂ ಪತ್ನಿಗೆ ಸಮನ್ಸ್ ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಇನ್ನು ಸಿಎಂ ಪತ್ನಿಗೆ ಇಡಿ ಸಮನ್ಸ್ ಕೊಡ್ತಿರೋದು ಇದೇ ಮೊದಲೇನಲ್ಲ. ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಜನವರಿ 3ರಂದೇ ಇಡಿಯಿಂದ ಸಿಎಂ ಪತ್ನಿಗೆ ಮೊದಲ ಸಮನ್ಸ್ ನೀಡಲಾಗಿತ್ತು. ಜನವರಿ 9ರಂದು ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದರು. ಸಿಎಂ ಪತ್ನಿ ಪಾರ್ವತಿ ಸಮನ್ಸ್ಗೆ ಪ್ರತಿಯಾಗಿ ಕಾಲಾವಕಾಶ ಕೋರಿದ್ರು. ದಾಖಲೆ ಸಂಗ್ರಹಿಸಲು 2 ವಾರ ಬೇಕೆಂದು ಕೇಳಿಕೊಂಡಿದ್ರು. ಇಷ್ಟೇ ಅಲ್ಲದೆ ನನಗೆ ವಯಸ್ಸಾಗಿದೆ, ಖುದ್ದು ಹಾಜರಾತಿಯಿಂದ ವಿನಾಯಿತಿ ನೀಡುವಂತೆ ಮನವಿ ಮಾಡಿದ್ರು. ಇದೀಗ ಜನವರಿ 24ರಂದು ಸಿಎಂ ಪತ್ನಿಗೆ ಇಡಿ ತನಿಖಾ ತಂಡ 2ನೇ ಸಮನ್ಸ್ ನೀಡಿದೆ. ಜನವರಿ 28 ಅಂದ್ರೆ ನಾಳೆಯೇ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಸಮನ್ಸ್ ಬಂದಿರೋ ಬಗ್ಗೆ ಖಾತ್ರಿಪಡಿಸಿದ್ದಾರೆ. ಮೇಡಮ್ ನೀವು ನೋಟಿಸ್ ನೋಟಿಸ್ ಆಗಿ ಸರ್ ಮೋಡಲ್ ನೋಟಿಸ್ ಆಗಿ ಮೇಡಮ್ ನೀವು ನೋಟಿಸ್ ನೋಟಿಸ್ ಆಗಿ ಸರ್ ಮೋಡಲ್ ನೋಟಿಸ್ ಆಗಿ ಮೇಡಮ್ ನೀವು ನೋಟಿಸ್ ನೋಟಿಸ್ ಆಗಿ ಸರ್ ಮೋಡಲ್ ನೋಟಿಸ್ ಆಗಿ. ಸಿಎಂ ಪತ್ನಿ ಮಾತ್ರವಲ್ಲ, ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೂ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಯಾವಾಗ ಇಡಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು, ಪಾರ್ವತಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇಡಿ ಜಾರಿ ಮಾಡಿರುವ ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಭೈರತಿ ಸುರೇಶ್ ಕೂಡ ಕೋರ್ಟ್ ಕದ ತಟ್ಟಿದ್ದಾರೆ. ಕೋರ್ಟ್ ಹೋಗಿದೆ ನೋಡೋಣ ವಿಲ್ಸಿ, ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್. ಏನು ಹೇಳಲ್ಲ ಈಗ ನೋಡೋಣ ವಿಲ್ಸಿ. ಕೋರ್ಟ್ ಹೋಗಿದೆ ನೋಡೋಣ ವಿಲ್ಸಿ, ಇದನ್ನ ರಾಜಕೀಯವಾಗಿ ಹೇಳ್ತಿದ್ದಾರೆ ಸರ್. ಏನು ಹೇಳಲ್ಲ ಈಗ ನೋಡೋಣ ವಿಲ್ಸಿ. ಇಡಿ ಸಮನ್ಸ್ ಕೊಟ್ಟಿರುವ ಬಗ್ಗೆ ಡಿಸಿಎಂ ಡಿಕೆ ನಿಗಿ ಕೆಂಡವಾಗಿದ್ದಾರೆ. ಒಂದು ತಂಡ ಈಗಾಗಲೇ ತನಿಖೆ ನಡೆಸುತ್ತಿದೆ. ಈ ಮಧ್ಯೆ ಮತ್ತೊಂದು ತನಿಖಾ ತಂಡ ಎಂಟ್ರಿ ಆಗಬಾರದು, ಇದೊಂದು ರಾಜಕೀಯ ಪ್ರೇರಿತ ಅಂತ ಗುಡುಗಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಅಶೋಕ್, ನೀವೇ ಹೊಸದೊಂದು ಕಾನೂನು ಬರೆದು ಬಿಡಿ ಎಂದು ಲೇವಡಿ ಮಾಡಿದ್ದಾರೆ. ಎಲ್ಲ ರಾಜಕೀಯ ಪ್ರಯತ್ನ, ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ. ಪೂನಪ್ಪ ಯಾವಾಗೂ ಸತ್ಯ ಹರಿಶ್ಚಂದ್ರೆ ಒಳ್ಳೆ ಮಾತಾಡುವಂಥದ್ದು. ಯಡಿಯೂರಪ್ಪನ ಮೇಲೆ ನೋಟಿಸ್ ಕೊಟ್ಟಾಗ, ಅವಾಗ ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಯಾಕೆ ಅವಾಗೇನು ರಾಜಕೀಯ ಪ್ರೇರಿತ? ಅವಾಗ ರಾಜಕೀಯ ಪ್ರೇರಿತ ಅಲ್ಲ. ಬರೆದ್ಬಿಡಿ ಕಾನೂನು. ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ರೆ ಮಾತ್ರ ಅದು ರಾಜಕೀಯ ಪ್ರೇರಿತ, ಬಿಜೆಪಿ ಅವ್ರ ಮೇಲೆ ಕೊಟ್ರೆ ಅದು ಲೀಗಲ್ ಅಂತ ಬರೆದ್ಬಿಡಿ. ಒಂದು ಪುಸ್ತಕನೇ ಬರೆದ್ಬಿಡಿ, ಯಾವ್ದನ್ನ ಅದನ್ನ ಒಪ್ಕೊಂತೀರಿ ನಾವು ಕೂಡ. ಸಿಎಂ ಸಿದ್ದರಾಮಯ್ಯ ತನಿಖೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸುತ್ತಿರುವುದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ಸಮನ್ಸ್ ಕೊಟ್ಟಿರೋದರ ಬಗ್ಗೆ ಸಿಟಿ ರವಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮೂಡಾ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಳಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತಾಗಿ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಯಾರ ಮೇಲೆ ಆಪಾದನೆ ಬರುತ್ತೆ, ಆಪಾದನೆ ಬಂದವರು ತನಿಖೆಗೆ ಸಹಕರಿಸಬೇಕಾಗಿರ್ತಕ್ಕಂಥದ್ದು ಅವರವ್ರ ಮೇಲಿನ ಜವಾಬ್ದಾರಿ. ಪ್ರಶ್ನಿಸೋದಕ್ಕೂ ನ್ಯಾಯಾಲಯದಲ್ಲಿ ಪ್ರಶ್ನಿಸೋದಕ್ಕೂ ನಮ್ಮ ಕಾನೂನು ಅವಕಾಶ ಮಾಡಿಕೊಟ್ಟಿದೆ. ನೋಡೋಣ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂತೇಳಿ.
ಮೂಡಾಗೆ ಸಂಬಂಧಿಸಿದ 142 ಸೈಟ್ ಪಟ್ಟಿಯನ್ನ ಮೈಸೂರಿನ 4 ಸಬ್ ರಿಜಿಸ್ಟರ್ ಕಚೇರಿಗೆ ಇಡಿ ಕಳಿಸಿದೆ. ಕೆಲವು ಸೈಟ್ಗಳನ್ನ ವ್ಯಕ್ತಿಗಳು ಮಾರಾಟ ಮಾಡಲು ಮುಂದಾಗಿದ್ರು. ಈ 142 ಸೈಟ್ಗಳನ್ನ ನಮ್ಮಿಂದ ಅಧಿಕೃತ ಆದೇಶ ಬರೋವರೆಗೂ ಮರು ಮಾರಾಟ ಮಾಡಿಕೊಡದಂತೆ ಸೂಚನೆ ನೀಡಲಾಗಿದೆ. ಈ ಮಧ್ಯೆ ಇಡಿ ಮೂಡಾದ 631 ಸೈಟ್ಗಳನ್ನ ಜಪ್ತಿ ಮಾಡಿಕೊಳ್ಳುವುದಕ್ಕೆ ಸಿದ್ಧತೆ ನಡೆಸಿದೆ. ಕೆಲ ದಿನಗಳ ಹಿಂದಷ್ಟೇ ಈ ಸೈಟ್ಗಳ ಮಾಹಿತಿ ನೀಡುವಂತೆ ಮೂಡಾಗೆ ಪತ್ರ ಬರೆದಿತ್ತು. ಅಧಿಕಾರಿಗಳು ಇದೀಗ ಎಲ್ಲಾ ಮಾಹಿತಿಯನ್ನ ಇಡಿಗೆ ರವಾನಿಸಿದ್ದಾರೆ. ಮೂಡಾ ಹಂಚಿರುವ 631 ಸೈಟ್ಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳ ಬೇನಾಮಿಯೇ ಹೆಚ್ಚಾಗಿರೋದು ಪತ್ತೆಯಾಗಿದೆಯಂತೆ. ಹೀಗಾಗಿ ಈ ವಾರದಲ್ಲಿ 631 ಸೈಟ್ಗಳು ಕೂಡ ಸೀಸ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್ TV9. ಇದೆಲ್ಲದರ ನಡುವೆ ಇಡಿ ಕೇಸ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರಿಗೂ ಕೂಡ ಒಂದು ಇಡಿ ನೋಟಿಸನ್ನು ನೀಡಲಾಗಿತ್ತು. ಹಾಗೆ ಸಚಿವ ಬೈರತಿ ಸುರೇಶ್ ಅವರಿಗೂ ಕೂಡ ಇಡಿ ಸಮನ್ಸನ್ನು ಜಾರಿ ಮಾಡಿತ್ತು. ಇಡಿ ಸಮನ್ಸ್ ಜಾರಿ ಮಾಡಿ ಇವತ್ತು ಮತ್ತು ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅವರನ್ನು ಸೂಚನೆ ಕೊಟ್ಟಿತ್ತು. ಆದರೆ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಕೂಡ ಸಿಕ್ಕಿದೆ. ಪಾರ್ವತಿ ಮತ್ತು ಸುರೇಶ್ ಅವರು ಇದನ್ನು ಪ್ರಶ್ನೆ ಮಾಡಿ 2 ಪ್ರತ್ಯೇಕ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಸಲ್ಲಿಕೆ ಆಗಿತ್ತು. ಅದರ ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಫೆಬ್ರವರಿ 10ರವರೆಗೆ ಇಡಿ ಸಮನ್ಸ್ಗೆ ತಡೆ ನೀಡಿ ಆದೇಶವನ್ನು ಪ್ರಕಟಣೆ ಮಾಡಿದ್ದಾರೆ. ಪ್ರಕರಣದ ವಿಚಾರಣೆ ಫೆಬ್ರವರಿ 10ಕ್ಕೆ ಮತ್ತೆ ಮುಂದೂಡಲಾಗುತ್ತೆ. ಒಟ್ಟಿನಲ್ಲಿ ಈ ಸಂಪೂರ್ಣ ಪ್ರಕರಣದಲ್ಲಿ ಫೆಬ್ರವರಿ 10ನೇ ತಾರೀಕು ತನಕ ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಹಾಗೂ ಸಚಿವ ಸುರೇಶ್ ಅವರಿಗೆ ಸದ್ಯಕ್ಕೆ ರಿಲೀಫ್ ನೀಡಲಾಗಿದೆ.